ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ 2 ಶ್ಲೋಕಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಶ್ಲೋಕ 29. ಕಚ್ಚಿತ್ ಸುಖಂ ಸಾತ್ವತ ವೃಷ್ಣಿ ಭೋಜದಶಾರ್ಹ ಕಾಣಾಮದೀಪ ಸ ಆಸ್ತೆ ಯಮಭ್ಯಷಿಂಚಚ್ಛತಪತ್ರ ನೇತ್ರೋ ನೃಪಾಸನಾಶಾಂ ಪರಿಹೃತ್ಯ ದೂರಾತ್. ಅನುವಾದ: ಎಲೈ ಮಿತ್ರನೇ, ನನಗೆ ಇದನ್ನೆಲ್ಲ ತಿಳಿಸು. ಸಾತ್ವತರು, ವೃಷ್ಣಿಗಳು, ಭೋಜರು ಮತ್ತು ದಶಾರ್ಹರ ರಾಜನಾದ ಉಗ್ರಸೇನನು ಕ್ಷೇಮದಿಂದಿರುವನೇ. ಅವನು ರಾಜಸಿಂಹಾಸನದ ಮೇಲಿನ ಎಲ್ಲ ಆಶೆಯನ್ನೂ ತೊರೆದು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಬಲುದೂರ ಹೊರಟು ಹೋಗಿದ್ದನು. ಆದರೆ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಮತ್ತೆ ಪಟ್ಟ ಕಟ್ಟಿದನು. ಶ್ಲೋಕ 30. ಕಚ್ಚಿದ್ದರೆ ಸೌಮ್ಯ ಸುತ ಸದೃಕ್ಷ ಆಸ್ತೆ ಗ್ರಣಿ ರಥೀನಾಂ ಸಾಧು ಸಾಂಬಃ ಅಸೂತ ಯಂ ಜಾಂಬವತಿ ವ್ರತಾಢ್ಯ ದೇವಂ ಗುಹಂ ಯೋಂಬಿಕಯಾ ಧೃತೋಗ್ರೆ. ಅನುವಾದ: ಎಲೈ ಸಂಭಾವಿತನೇ, ಸಾಂಬನು ಚೆನ್ನಾಗಿರುವನೇ. ಅವನು ಯಥಾವತ್ತಾಗಿ ದೇವೋತ್ತಮ ಪುರುಷನ ಪುತ್ರನನ್ನು ಹೋಲುತ್ತಾನೆ. ಪೂರ್ವಜನ್ಮದಲ್ಲಿ ಅವನು ಶಿವನ ಪತ್ನಿಯ ಗರ್ಭದಲ್ಲಿ ಕಾರ್ತಿಕೇಯನಾಗಿ ಜನಿಸಿದ್ದನು ಮತ್ತು ಈಗ ಶ್ರೀಕೃಷ್ಣನ ಅತ್ಯಂತ ಐಶ್ವರ್ಯವತಿ ಪತ್ನಿಯಾದ ಜಾಂಬವತಿಯ ಗರ್ಭದಲ್ಲಿ ಜನಿಸಿದ್ದಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಪ್ರಶ್ನೆ ಮಾಡ್ತಾನೆ, ಕುರುಗಳ ಪರಮ ಮಿತ್ರ ನನ್ನ ಭಾವ ವಸುದೇವ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಅವನು ಬಹಳ ಒಳ್ಳೆಯವನು, ಉದಾರಿ, ಮತ್ತು ತನ್ನ ಅಕ್ಕ ತಂಗಿಯರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ತಂದೆಯ ಸಮಾನದಲ್ಲಿದ್ದು ನೋಡ್ಕೊಳ್ತಾನೆ, ಮತ್ತು ತನ್ನ ಹೆಂಡತಿಯರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾನೆ. ಪೂರ್ವ ಜನ್ಮದಲ್ಲಿ ಮನ್ಮಥನಾಗಿದ್ದಂತಹ ಮತ್ತು ಯಾದವರ ಪ್ರಧಾನ ದಂಡನಾಯಕನಾದಂತಹ ಪ್ರದ್ಯುಮ್ನ ಹೇಗಿದ್ದಾನೆ, ದಯವಿಟ್ಟು ತಿಳಿಸು ಅಂತ ಕೇಳ್ಕೊಳ್ತಾನೆ. ಆ ಪ್ರದ್ಯುಮ್ನ ಇದಾನಲ್ಲ, ಅವನು ರುಕ್ಮಿಣಿ ಬ್ರಾಹ್ಮಣರನ್ನು ಸೇವಿಸಿ ಅವರು ಸಂತೃಪ್ತರಾಗಿ ಅವಳಿಗೆ ವರವನ್ನು ಕೊಡ್ತಾರೆ. ಅವರ ಅನುಗ್ರಹದಿಂದ ಭಗವಾನ್ ಶ್ರೀಕೃಷ್ಣನಿಂದ ಪ್ರದ್ಯುಮ್ನನನ್ನು ಮಗನಾಗಿ ಪಡೆದಿದ್ಲು. ಅವನು ಹೇಗಿದ್ದಾನೆ ಅಂತಂದ್ಬಿಟ್ಟು ಕೇಳಿದ. ಈಗ ಈ ಶ್ಲೋಕದಲ್ಲಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಎಲೈ ಮಿತ್ರನೇ, ಇಲ್ಲಿ ಫ್ರೆಂಡ್ ಅಂತಂದ್ಬಿಟ್ಟು ಇಲ್ಲಿ ಸಂಬೋಧನೆ ಮಾಡಿ ಪ್ರಿಯ ಸ್ನೇಹಿತನೇ ಅಂತ ನಾವು ಕೇಳಲ್ವಾ, ನನಗಿದನ್ನೆಲ್ಲ ತಿಳಿಸು ಪ್ಲೀಸ್ ಅಂತ ಕೇಳ್ಕೊಳ್ತೀವಲ್ವಾ, ಆ ರೀತಿ ಇಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ. ದಯವಿಟ್ಟು ತಿಳಿಸು. ಸಾತ್ವತರು, ವೃಷ್ಣಿಗಳು, ಭೋಜರು ಮತ್ತು ದಶಾರ್ಹರ ರಾಜರಾದಂತಹ, ಈಗ ಉಗ್ರಸೇನ ಯಾರಿಗೆಲ್ಲ ರಾಜ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಆ ಉಗ್ರಸೇನ ಕ್ಷೇಮದಿಂದ ಇದ್ದಾನ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಕಂಸನ ತಂದೆ ಉಗ್ರಸೇನ, ಅವರು ರಾಜಸಿಂಹಾಸನದ ಆಸೆಯನ್ನೇ ಬಿಟ್ಟುಬಿಟ್ಟು ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಟು ಹೋಗಿದ್ರು. ಶೂರಸೇನನಿಗೆ ತುಂಬ ಹಿಂಸೆ ಕೊಟ್ಟಿರ್ತಾನೆ ಕಂಸ. ತಂದೆಯನ್ನೇ ಅವನು ಸರಪಳಿಗಳನ್ನು ಹಾಕಿ ಜೈಲಲ್ಲಿ ಇಟ್ಟಿರ್ತಾನೆ, ಅವನನ್ನು ಯಾರೂ ನೋಡಬಾರ್ದು ಅಂತಂದ್ಬಿಟ್ಟು, ಆಯಿತಾ? ಆ ರೀತಿ ಅವನು ಎಲ್ಲವನ್ನ ಆಸೆಯನ್ನು ಬಿಟ್ಟು ಅವನು ಹೊರಟೋಗಿರ್ತಾನೆ. ಆದರೆ ಭಗವಂತ ಶ್ರೀಕೃಷ್ಣ ಅವನನ್ನು ಮತ್ತೆ ಕರ್ಕೊಂಡು ಬಂದು ಪಟ್ಟವನ್ನು ಕಟ್ಟಿದ್ರಲ್ಲ, ಆ ಶೂರಸೇನರು ಹೇಗಿದ್ದಾರೆ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಮುಂದುವರೆದು ಕೇಳ್ತಾನೆ, ಸಾಂಬ ಚೆನ್ನಾಗಿದ್ದಾನ? ಅವನು ನೋಡೋದಕ್ಕೆ ಥೇಟ್ ಭಗವಂತನ ಮಗನನ್ನೇ ಹೋಲ್ತಾನೆ. ಸಾಂಬ ಇದಾನಲ್ಲ, ಅವನು ಪೂರ್ವ ಜನ್ಮದಲ್ಲಿ, ಅವನ ಹಿಂದಿನ ಜನ್ಮದಲ್ಲಿ ಅವನು ಶಿವನ ಪತ್ನಿಯ ಗರ್ಭದಲ್ಲಿ ಕಾರ್ತಿಕೇಯನಾಗಿ ಹುಟ್ಟಿರ್ತಾನೆ. ಈಗ ಈ ಒಂದು ಕೃಷ್ಣನ ಲೀಲೆ ನಡೆಯುತ್ತಲ್ಲ, ಇಲ್ಲಿ ಕೃಷ್ಣನ ಮಗನಾಗಿದ್ದಾನೆ. ಅದರಲ್ಲೇ ಅತ್ಯಂತ ಐಶ್ವರ್ಯವತಿ ಯಾರು ಅಂತಂದರೆ ಜಾಂಬವತಿ. ಕೃಷ್ಣನ ಹೆಂಡತಿ ಹೆಸರು ಜಾಂಬವತಿ. ಅವಳ ಗರ್ಭದಲ್ಲಿ ಈಗ ಜನಿಸಿದ್ದಾನೆ ಅಂತಂದ್ಬಿಟ್ಟು ಹೇಳ್ತಾಳೆ. ಕಾರ್ತಿಕೇಯನೇ ಸಾಂಬನಾಗಿ ಹುಟ್ಟೋದು ಅನ್ನೋದು ನಮಗಿದ್ರಿಂದ ಗೊತ್ತಾಗತ್ತೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪುರುಷನ 3 ಗುಣಾತ್ಮಕ ಅವತಾರಗಳಲ್ಲಿ ಒಬ್ಬನಾದ ಶಿವನು ಭಗವಾನ್ ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆಯಾಗಿದ್ದಾನೆ. ಅವನಿಗೆ ಜನಿಸಿದ ಕಾರ್ತಿಕೇಯನು ಭಗವಾನ್ ಶ್ರೀಕೃಷ್ಣನ ಮತ್ತೊಬ್ಬ ಪುತ್ರನಾದ ಪ್ರದ್ಯುಮ್ನನಿಗೆ ಸಮಾನನು. ಅಂದರೆ ಭಗವಂತ 3 ಗುಣಗಳಲ್ಲಿ ಅವತಾರವನ್ನು ತಗೊಳ್ತಾನೆ ಅಲ್ವಾ. ಒಂದು ಸತ್ವಗುಣ, ರಜೋಗುಣ, ತಮೋಗುಣ ಅಂತಂದ್ಬಿಟ್ಟು ಇಲ್ಲಿ 3 ಗುಣಾತ್ಮಕ ಅವತಾರಗಳಲ್ಲಿ ಒಬ್ಬ ಶಿವ. ಅದು ಕೂಡ ಭಗವಂತ ಶ್ರೀಕೃಷ್ಣನ ಸ್ವಾಂಶ ವಿಸ್ತರಣೆ. ಅದೂ ಕೂಡ
ಅವನಿಗೆ ಜನಿಸಿದಂತಹ ಕಾರ್ತಿಕೇಯ ಇದಾನಲ್ಲ, ಅವನೇನೆ ಭಗವಂತ ಶ್ರೀಕೃಷ್ಣನ ಇನ್ನೊಬ್ಬ ಮಗನ ಯಾರು ಪ್ರದ್ಯುಮ್ನ ಇದಾನಲ್ಲ ಅವನಿಗೆ ಸಮ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವನಿಗೂ ಇವನಿಗೂ ಏನು ಭೇದ ಇಲ್ಲ. ಅವನು ಕೂಡ ಶ್ರೀಕೃಷ್ಣನ ಮಗನೇ. ಯಾಕಂದರೆ ಅವನು ಜಾಂಬುವತಿ ಇರ್ತಾಳಲ್ಲ, ಅವನ ಮಗನಾಗಿ ಹುಟ್ಟಿರೋದ್ರಿಂದ ಜಾಂಬುವತಿ, ರುಕ್ಮಿಣಿ ಇವರೆಲ್ಲರೂ ಕೂಡ ಶ್ರೀಕೃಷ್ಣನ ಹೆಂಡತಿಯರು. ಭಗವಾನ್ ಶ್ರೀಕೃಷ್ಣನು ಈ ಲೋಕದಲ್ಲಿ ಅವತರಿಸಿದಾಗ ಅವನ ಎಲ್ಲ ಸ್ವಾಂಶ ವಿಸ್ತರಣೆಗಳು ಕೂಡ ಭಗವಂತನ ವಿವಿಧ ಕಾರ್ಯಗಳನ್ನು ಪ್ರದರ್ಶಿಸುವ ಸಲುವಾಗಿ ಅವನೊಂದಿಗೆ ಆವಿರ್ಭವಿಸುತ್ತವೆ. ಅಂದರೆ ಭಗವಂತ ಈಗ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಅಥವಾ ಲೀಲೆಯನ್ನು ತೋರಿಸೋದಕ್ಕೆ ಅಥವಾ ಭಕ್ತರನ್ನು ಉದ್ಧಾರ ಮಾಡೋದಕ್ಕೆ ಅಥವಾ ದುಷ್ಟರನ್ನು ಶಿಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಅವತಾರ ತಗೊಂಡು ಬರ್ತಾನಲ್ವಾ, ಆಗ ಅವನ ಜೊತೆ ಅವನ ಸ್ವಾಂಶ ವಿಸ್ತರಣೆಗಳೆಲ್ಲ ಬೇರೆ ಬೇರೆ ರೂಪ ತಗೊಂಡು ಬರ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಭಗವಂತನಿಗೆ ಸೇವೆಯನ್ನು ಸಲ್ಲಿಸೋದಕ್ಕೆ, ಭಗವಂತ ಏನು ಕೆಲಸ ಮಾಡಿದ್ರು ಎಲ್ಲಿದ್ದರೂ ಅವರು ಅಲ್ಲಿರಬೇಕು, ಅಲ್ಲಿ ತಮ್ಮ ಕಾರ್ಯಗಳನ್ನು ಪ್ರದರ್ಶನ ಮಾಡಬೇಕು ಅನ್ನೋದು ಅವ್ರಿಗೆ ಇಷ್ಟ ಇರುತ್ತೆ. ಈಗ ನೋಡಿ, ಭಗವಂತ ಸಚ್ಚಿದಾನಂದ ಅವನು ಜೊತೆಯಲ್ಲಿ ಕೆಲಸ ಮಾಡಬೇಕು. ಈಗ ಈ ಒಂದು ಪ್ರಪಂಚಕ್ಕೆ ಅವನು ಬಂದಾಗ ಇಲ್ಲಿ ತನ್ನ ಲೀಲೆಗಳನ್ನು ನಡೆಸಬೇಕು ಅಂತಂದರೆ ಯಾರೂ ಸಾಮಾನ್ಯ ಜನರು ಅವನ ಜೊತೆ ಇದ್ದು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅವನ ಜೊತೆ ಇರಬೇಕು ಅಂತಂದ್ರೇ ಅದಕ್ಕೊಂದು ಅರ್ಹತೆ ಇರಬೇಕು, ಅದಕ್ಕೊಂದು ಯೋಗ್ಯತೆ ಇರಬೇಕು. ಅಂಥವ್ರು ಮಾತ್ರ ಅವನ ಜೊತೆ ಇರೋದಕ್ಕಾಗೋದು ಅಲ್ವಾ. ಈಗ ಅವನು ಯಾರ ಮಗನಾಗಿ ಹುಟ್ಟಬೇಕು ಅಂತಿರ್ತಾರೋ ಅವರು ಆ ಒಂದು ಶುದ್ಧತ್ವವನ್ನು ಪಡ್ಕೊಂಡಿರಬೇಕು. ಅವನ ಸ್ನೇಹಿತರಾಗಿರೋರು ಅವನ ಜೊತೆಯಲ್ಲಿ ಯಾವಾಗಲೂ ಇರುವಂಥವ್ರು ಶುದ್ಧ ಭಕ್ತರೇ ಆಗಿರ್ಬೇಕು. ಅದಕ್ಕೆ ಗೋಲೋಕ ಬೃಂದಾವನದಲ್ಲಿ ಭಗವಂತ ಇರ್ತಾನಲ್ಲ, ಅಲ್ಲಿ ತನ್ನ ಸಹಚರರು ಇರ್ತಾರಲ್ಲ ಯಾವಾಗಲೂ ಇರುವಂಥವ್ರು ಅವರನ್ನೇ ಇಲ್ಲಿ ಕರ್ಕೊಂಡು ಬರ್ತಾನೆ. ಅವರು ಕೂಡ ಭಗವಂತನನ್ನು ಬಿಟ್ಟು ಇರೋದಿಲ್ಲ. ಅದಕ್ಕೆ ಭಗವಂತ ಇಲ್ಲಿ ಬಂದರೆ ಅವರು ಬರ್ತಾರೆ, ಭಗವಂತ ಇಲ್ಲಿಂದ ಹೋದ ಅಂತಂದರೆ ಅವರು ಹೊರಟೋಗ್ತಾರೆ. ಅವರು ಇರೋದೇ ಇಲ್ಲ, ಅವರು ಇರೋದಕ್ಕೆ ಇಷ್ಟನೂ ಪಡೋದಿಲ್ಲ, ಇರೋದಕ್ಕೆ ಆಗೋದು ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಲೀಲೆಗಳನ್ನು ನಡೆಸೋದಕ್ಕೆ ಯಾವಾಗ ಅವನು ಭೂಲೋಕಕ್ಕೆ ಬರ್ತಾನೋ ಆಗ ಅವನು ಸಹಚರರೆಲ್ಲ ಭಗವಂತನಿಗೆ ಸೇವೆ ಸಲ್ಲಿಸೋದಕ್ಕೆ ಅವರು ಕೂಡ ಇಲ್ಲಿ ಆವಿರ್ಭವಿಸ್ತಾರೆ. ವೃಂದಾವನದಲ್ಲಿ ಲೀಲೆಗಳ ಹೊರತಾಗಿ ಉಳಿದೆಲ್ಲ ಕಾರ್ಯಗಳು ಭಗವಂತನ ವಿವಿಧ ಸ್ವಾಂಶ ವಿಸ್ತರಣೆಗಳಿಂದ ನಿರ್ವಹಿಸಲ್ಪಡುತ್ತವೆ. ಅಂದರೆ ಈಗ ವೃಂದಾವನದಲ್ಲಿ ಬೇಕಾದಷ್ಟು ಲೀಲೆಗಳು ನಡೆದಿದೆ ಭಗವಂತನದು, ಬೇರೆ ಬೇರೆ ಕಾರ್ಯಗಳೆಲ್ಲನೂ ನಡೆಯುತ್ತಲ್ವಾ. ಇಲ್ಲಿ ವೃಂದಾವನದಲ್ಲಿ ಲೀಲೆಗಳ ಹೊರತಾಗಿ ಬೇರೆ ಇನ್ನೂ ಏನೇನು ಕೆಲಸಗಳಿದೆಯೋ ಅದೆಲ್ಲ ಭಗವಂತನ ಸ್ವಾಂಶ ವಿಸ್ತರಣೆಗಳಿದೆಯಲ್ಲ ಅವರು ಮಾಡ್ಕೊಳ್ತಾರೆ. ಭಗವಂತ ಬರೀ ಲೀಲೆ ಏನಿದೆಯೋ ಅಷ್ಟು ಮಾಡ್ತಾನೆ, ಇನ್ನು ಬಿಟ್ಟಿದ್ದ ಕೆಲಸಗಳೇನಿದೆಯೋ ಅದನ್ನೆಲ್ಲ ಅವನ ಸ್ವಾಂಶ ವಿಸ್ತರಣೆಗಳೇ ಮಾಡೋದು. ನಾವು ಬೇಕಾದರೆ ಕೃಷ್ಣ ಮತ್ತು ಬಲರಾಮನ ವಿಚಾರದಲ್ಲಿ ನೋಡಿ, ಕೃಷ್ಣ ಏನೂ ಮಾಡೋದಿಲ್ಲ, ಅವನು ಏನಾದರೂ ಒಂದು ಅತಿಮಾನುಷ ಕಾರ್ಯ ಇರುತ್ತಲ್ಲ ಅದನ್ನು ಮಾಡ್ತಾನೆ. ಇನ್ನು ಕೃಷ್ಣನ ಕಾರ್ಯಗಳನ್ನು ಅಲ್ಲಿ ನಡೆಯುವಂಥ ಲೀಲೆಗಳು ಎಲ್ಲಕ್ಕೂ ಬಲರಾಮನೇ ಜಾಸ್ತಿ ಇನ್ವಾಲ್ವ್ ಆಗೋದು. ಅವನ ಸ್ವಾಂಶ ವಿಸ್ತರಣೆಗಳಿರ್ತಾರಲ್ಲ ಅವರು ಇನ್ನು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ವಾಸುದೇವನು ನಾರಾಯಣನ ಸ್ವಾಂಶ ವಿಸ್ತರಣೆ. ಭಗವಂತನು ದೇವಕಿ ಮತ್ತು ವಸುದೇವರ ಮುಂದೆ ವಾಸುದೇವನಾಗಿ ಪ್ರತ್ಯಕ್ಷನಾದಾಗ ತನ್ನ ನಾರಾಯಣನ ರೂಪ ಸಾಮರ್ಥ್ಯಗಳಲ್ಲಿ ಆವಿರ್ಭವಿಸಿದನು. ಅಂದರೆ ವಾಸುದೇವ ಅನ್ನುವಂಥ ಒಂದು ರೂಪ ಇದೆಯಲ್ಲ ಅದು ನಾರಾಯಣನ ಸ್ವಾಂಶ ವಿಸ್ತರಣೆ. ಭಗವಂತ ದೇವಕಿ ಮತ್ತು ವಸುದೇವರ ಮುಂದೆ ನಿಂತ್ಕೊಳ್ತಾನಲ್ಲ ಚತುರ್ಭುಜ ರೂಪಧಾರಿಯಾಗಿ, ಆ ವಾಸುದೇವನಾಗಿ ಪ್ರತ್ಯಕ್ಷನಾದಾಗ ನಾರಾಯಣನ ರೂಪ ಸಾಮರ್ಥ್ಯಗಳಲ್ಲೇ ಅವನು ಆವಿರ್ಭವಿಸ್ತಾನೆ. ನಾವು ನೋಡಿದ್ದೀವಲ್ವಾ, ಸೀರಿಯಲಲ್ಲೆಲ್ಲ ತೋರಿಸ್ತಾರೆ, ಕೃಷ್ಣ ಹುಟ್ಟಿದಾಗ ಅವನು ಚತುರ್ಭುಜಧಾರಿಯಾಗಿ ನಿಂತ್ಕೊಳ್ತಾನೆ. ಆಗ ಅವಳು ಬೇಡ ನನಗೆ ನೀನು ಚಿಕ್ಕ ಮಗುವಾಗೇ ಬೇಕು ಅಂತ ಕೇಳ್ಕೊಂಡಾಗ ಮತ್ತೆ ಅವನು ಚಿಕ್ಕ ಮಗು ಆಗ್ತಾನೆ, ವಾಸುದೇವನಾಗಿ ಅವನು ಪ್ರತ್ಯಕ್ಷನಾಗ್ತಾನೆ. ಅಂತೆಯೇ ಸ್ವರ್ಗ ಸಾಮ್ರಾಜ್ಯದ ಎಲ್ಲ ದೇವತೆಗಳು ಪ್ರದ್ಯುಮ್ನ, ಸಾಂಬ, ಉದ್ಧವ ಮೊದಲಾದವರಾಗಿ ಭಗವಂತನ ಜೊತೆ ಅವತರಿಸಿದರು. ಅಂದರೆ ಹೇಗೆ ನಾರಾಯಣ ಅಂದರೆ ಅವನ ಸ್ವಾಂಶ ವಿಸ್ತರಣೆಗಳೇ ಹೇಗೆ ಇಲ್ಲಿ ಬಂದು ಕೆಲಸ ಮಾಡ್ತವೋ ಅದೇ ರೀತಿ ದೇವತೆಗಳು ಸ್ವರ್ಗಲೋಕಗಳಿಂದ ಭಗವಂತನ ಸೇವೆ ಮಾಡೋದಕ್ಕೋಸ್ಕರ ಬೇರೆ ಬೇರೆ ರೂಪದಲ್ಲಿ ಭಗವಂತನ ಜೊತೆ ಅವತಾರ ತಗೊಳ್ತಾರೆ. ಅದು ಯಾರು ಅಂತಂದರೆ ಪ್ರದ್ಯುಮ್ನ, ಸಾಂಬ, ಉದ್ಧವ ಇವರೆಲ್ಲ ದೇವತೆಗಳು ಅಲ್ಲಿಂದ ಬಂದಿರುವಂಥವ್ರು. ಅವರು ಏನು ಅಂತಂದರೆ ಭಗವಂತನ ಕಾರ್ಯದಲ್ಲಿ ನಾವು ಕೂಡ ಒಂದು ಕೆಲಸ ಮಾಡಬೇಕು, ನಾವು ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟು ಬರ್ತಾರೆ. ಯಾವ ದೇವತೆಗಳು ಯಾರ ರೂಪವನ್ನು ತಗೊಂಡು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ.
ಕಾಮದೇವನು ಅಂದರೆ ಮನ್ಮಥ ಅವನು ಪ್ರದ್ಯುಮ್ನಾಗಿ ಬರ್ತಾನೆ, ಕಾರ್ತಿಕೇಯ ಇದಾನಲ್ಲ ಅವನು ಸಾಂಬನಾಗಿ ಬರ್ತಾನೆ, ಮತ್ತು ವಸುಗಳಲ್ಲಿ ಒಬ್ಬನು ಉದ್ಧವನಾಗಿ ಅವತಾರ ತಗೊಂಡಿದ್ದಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಇವರೆಲ್ಲರೂ ಶ್ರೀಕೃಷ್ಣನ ಲೀಲೆಗಳನ್ನು ಸಮೃದ್ಧಗೊಳಿಸಲು ವಿವಿಧ ಸಾಮರ್ಥ್ಯಗಳಲ್ಲಿ ಸೇವೆಗೈದರು. ಕೃಷ್ಣ ಎಲ್ಲಾದರೂ ಅವತಾರ ತಗೊಳ್ಳಿ ಅಥವಾ ಭಗವಂತ ಎಲ್ಲಾದರೂ ಅವತಾರ ತಗೊಳ್ಳಿ, ನಾವು ಅಲ್ಲಿ ನಮ್ಮ ಸೇವೆಯನ್ನು ಮಾಡಬೇಕು. ಈಗ ನಾವು ಅಷ್ಟೇ, ಯಾರಾದರೂ ಗುರುಗಳು ನಮಗಿಷ್ಟ ಆಗಿರೋರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಏನೋ ಒಂದು ಸೇವೆಯ ಕೆಲಸವನ್ನು ಬೇರೆಯವರಿಗೆ ಒಳ್ಳೇದು ಮಾಡೋದಕ್ಕೆ ಅಂತ ಏನಾದರೂ ಒಂದು ಮಾಡೋದಕ್ಕೆ ಹೊರಟಾಗ ಅವರ ಶಿಷ್ಯರಾಗಿರುವಂಥ ನಾವೆಲ್ಲ ಏನು ಮಾಡ್ತೀವಿ, ನಾವು ಒಂದು ಕೈ ಜೋಡಿಸ್ಬೇಕು, ನಾವು ಆ ಒಂದು ಕೆಲಸದಲ್ಲಿ ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಇಷ್ಟಪಡ್ತೀವಲ್ವಾ. ಅದೇ ರೀತಿ ಇಲ್ಲಿ ಇವರೆಲ್ಲರೂ ಕೂಡ ಇಷ್ಟಪಟ್ಟು ತಾವು ಕೂಡ ಬಂದು ಭಗವಂತನ ಲೀಲೆಗಳಲ್ಲಿ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಸೇವೆಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.